ಹಾಯ್ ಫ್ರೆಂಡ್ಸ್, ಡ್ರೀಮರ್ಸ್ ಇಂಗ್ಲೀಷ್ಗೆ ಸ್ವಾಗತ. ಸೊ ಇಂದಿನ ದಿನ ನಾವು ಏನು ಮಾಡೋಣ ಅಂದರೆ ಈ GPSTR 2022 ಮಾಡೆಲ್ ಕ್ವಶನ್ ಪೇಪರನ್ನು ನೋಡೋಣ. ಅದು ಜನರಲ್ ಇಂಗ್ಲೀಷ್ ಮಾಡೆಲ್ ಕ್ವಶನ್ ಪೇಪರನ್ನು ಈಗ ಆಲ್ರೆಡಿ ಕರ್ನಾಟಕ ಸರ್ಕಾರ ಈ ಒಂದು ಕ್ವಶನ್ ಪೇಪರನ್ನು ಮಾಡೆಲ್ ರೂಪದಲ್ಲಿ ನೀಡಲಾಗಿದೆ. ಸೊ ಇದನ್ನು ನಾವು ಏನು ಮಾಡೋಣ ಅಂದರೆ ಇವತ್ತು ಡಿಸ್ಕಷನ್ ಮಾಡ್ತಾ ಹೋಗೋಣ. ಹೇಗೆ ನಾವು ಇವುಗಳನ್ನು ಗ್ರಾಮರ್ ರೂಪದಲ್ಲಿ ಹಾಗೆ ಹೇಗೆ ನಾವು ಇನ್ನಿತರ ವಿಷಯಗಳನ್ನು ಹೇಗೆ ಈಸಿಯಾಗಿ ಕಲಿಬಹುದು ಅನ್ನೋದನ್ನು ಈ ವಿಡಿಯೋ ಮೂಲಕ ನಾವು ನೋಡ್ತಾ ಹೋಗೋಣ. ಸೊ ಫ್ರೆಂಡ್ಸ್, ನನ್ನ ವಿಡಿಯೋನ ಬಿಗಿನಿಂಗಿಂದ ಎಂಡ್ವರೆಗೆ ನೋಡಿ. ಸೊ ಲೆಟ್ ಸ್ಟಾರ್ಟ್ ನಾವು. ಈಗ ಒಂದು ಪ್ಯಾಸೇಜನ್ನು ನೀಡಲಾಗಿದೆ. ಆ ಪ್ಯಾಸೇಜನ್ನು ನಾವು ಓದ್ತಾ ಹೋಗಬೇಕು. ಅದರ ಪ್ಯಾಸೇಜನ್ನು ಓದುವುದಕ್ಕಿಂತ ಮೊದಲು ನಾವು ಏನು ಮಾಡೋಣ ಅಂತಂದರೆ ಕೆಲವೊಂದು ಸೂಕ್ಷ್ಮವಾದಂಥ ಮೇನ್ ಪಾಯಿಂಟ್ಗಳನ್ನು ನೋಡೋಣ. ಈ ಮೇನ್ ಪಾಯಿಂಟ್ಗಳು ನಮಗೆ ಎಲ್ಲಿ ಸಿಗುತ್ತೆ ಅಂದರೆ ಕ್ವಶನ್ದಲ್ಲಿ ಸಿಗುತ್ತೆ. ನಾವು ಕ್ವಶನನ್ನು ಕರೆಕ್ಟಾಗಿ ನೋಡಿಬಿಟ್ರೆ ಇದು ಯಾವುದ್ರ ಬಗ್ಗೆ ಈ ಪ್ಯಾಸೇಜ್ ಇದೆ ಅನ್ನೋದು ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಕ್ವಶನ್ ನಂಬರ್ 26 ಈ ರೀತಿಯಾಗಿರುತ್ತೆ. ದ ಸ್ಟಾರ್ಟಿಂಗ್ ಪಾಯಿಂಟ್ ಫಾರ್ ಅ ಸಕ್ಸೆಸ್ ಈಸ್ ಅಂತ ಇದೆ. ಸೀಡ್ಸ್, ವೀಡ್ಸ್, ವಾಟರ್, ಡ್ರೀಮ್ಸ್ ಅಂತ ಇದೆ. ಇದರಲ್ಲಿ ನಾವು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟನ್ನು ಇಟ್ಕೋಬೇಕು. ಅಂದರೆ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಸಕ್ಸೆಸ್ ಅಂತ ನಮ್ಗೆ ಕೇಳಲಾಗಿದೆ. ನೆಕ್ಸ್ಟು ದ ಆಥರ್ ಆಸ್ಕ್ ದಿ ರೀಡರ್ಸ್ ಟು ಪ್ಲಾಂಟ್ ದೇರ್ ಡ್ರೀಮ್. ಪ್ಲಾಂಟ್ ದೇರ್ ಡ್ರೀಮ್ ಅನ್ನೋದು ಇದು ಒಂದು ಕೀ ಪಾಯಿಂಟು. ನಮಗೆ ಇಲ್ಲಿ ಕೀ ಪಾಯಿಂಟ್ ಸಿಕ್ಕಿದೆ. ಓಕೆ, ಈಗ ನಾವು ಏನು ಮಾಡೋಣ ಅಂತಂದರೆ ಈ ಒಂದೊಂದಾಗಿ ಆ ಕೀ ಪಾಯಿಂಟನ್ನು ಹಿಡ್ಕೊಂಡು ಹೋಗಬೇಕು. ಇಲ್ಲಿ ಪ್ಲಾಂಟ್ ದೇರ್ ಡ್ರೀಮ್ ಅಂತ ಕೀ ಪಾಯಿಂಟ್ ಇದೆ. ಇಲ್ಲಿ ಪಾಯಿಂಟ್ ದಿ ಸಕ್ಸೆಸ್ ಅನ್ನೋ ಕೀ ಪಾಯಿಂಟ್ ಇದೆ. ನೆಕ್ಸ್ಟ್ 28 ಯು ವಾಟರ್ ಇಟ್ ಬೈ ಸೇಯಿಂಗ್ ಡೈಲಿ ಐ ಬಿಲೀವ್ ಐ ಕ್ಯಾನ್. ಇನ್ ದೀಸ್ ಸೆಂಟೆನ್ಸ್ ಇಟ್ ರೆಫರ್ಸ್ ಟು ಅಂತಿದೆ. ಇಲ್ಲಿ ಇಟ್ ಅನ್ನೋದು ನಮಗೆ ಕೀ ಪಾಯಿಂಟ್ ಆಗಿ ಸಿಗುತ್ತೆ. ನೋಡೋಣ ನೆಕ್ಸ್ಟ್ 29 ಕ್ವಶನ್ದಲ್ಲಿ ಇನ್ ದಿ ಪ್ಯಾಸೇಜ್ ದ ವರ್ಡ್ ವಾಟರ್ ಅಂದರೆ ಏನನ್ನೋದು ನಮಗೆ ತಿಳಿಬೇಕಾಗಿದೆ. ನೆಕ್ಸ್ಟ್ ಹಾಗೆ ಕ್ವಶನ್ ನಂಬರ್ 30ಯಲ್ಲಿ ಸೆಲೆಕ್ಟ್ ದಿ ರೈಟ್ ವರ್ಡ್. ಓಕೆ, ಇದು ಇನ್ನು ನೆಕ್ಸ್ಟ್ ಸೆಂಟೆನ್ಸು, ಇದು ಪ್ಯಾಸೇಜ್ ಅಲ್ಲ. ಈಗ ನಾವು ಪ್ಯಾಸೇಜನ್ನು ನೋಡ್ತಾ ಹೋಗೋಣ. ಏನಿದು ಪ್ಯಾಸೇಜ್ ಇಂಪಾರ್ಟೆಂಟ್ ಆಗಿರೋದು ಅಂತ. ಈ ಪ್ಯಾಸೇಜ್ ಇರೋದು ಒಂದು ಡ್ರೀಮ್ ಬಗ್ಗೆ. ಅಂದರೆ ನಾವು ನಮ್ಮ ಕನಸನ್ನು ಹೇಗೆ ಕಾಪಾಡ್ಕೋಬೇಕು ಮತ್ತು ನಮ್ಮ ಕನಸಿಗೆ ಹೇಗೆ ನಾವು ನೆರವಾಗಬೇಕು, ಈ ಕನಸಿನಿಂದ ನಾವು ಏನೇನು ಮಾಡಲಿಕ್ಕೆ ಸಾಧ್ಯ ಮತ್ತು ಈ ನಮ್ಮ ಕನಸಿನ ಥ್ರೂ ಏನು ಮಾಡಬೇಕಂದ್ರೆ ಒಂದು ಕಾನ್ಫಿಡೆನ್ಸನ್ನು ಬೆಳೆಸ್ಕೋಬೇಕು. ನಾನು ಅದನ್ನು ಮಾಡಬಲ್ಲೆ ಅನ್ನೋದನ್ನು ನನ್ನ ತಲೆಯಲ್ಲಿರಬೇಕು ಹಾಗೂ ನಾನು ಅದನ್ನು ನಂಬಬಲ್ಲೆ. ಯಾಕಂದರೆ ನನ್ನ ಕಂಡಂಥ ಕನಸನ್ನು ನಾನು ಯಾವತ್ತೂ ನಂಬಬಲ್ಲೆ ಅನ್ನೋದ್ರ ಬಗ್ಗೆ ಇದು ಒಂದು ಪ್ಯಾಸೇಜನ್ನು ನೀಡಲಾಗಿದೆ. ಈಗ ನಾನು ಓದ್ತಾ ಹೋಗ್ತೀನಿ, ಅದರ ವಿವರಣೆ ಕೊಡ್ತಾ ಹೋಗ್ತೀನಿ, ಅವಾಗ ನಮ್ಗೆ ಅರ್ಥ ಆಗುತ್ತೆ. ದ ಡ್ರೀಮ್ ಸೀಡ್ ಅಂತ. ಜಸ್ಟ್ ಆಸ್ ಎವ್ರಿಥಿಂಗ್ ಇನ್ ಎ ಲೈಫ್ ಆ್ಯಂಡ್ ಗ್ರೋಸ್ ಈಸ್ ದಿ ರಿಸಲ್ಟ್ ಆಫ್ ಅ ಸೀಡ್. ಪ್ರತಿಯೊಂದು ಜೀವನದಲ್ಲಿ ಬೆಳಿಬೇಕಾದ್ರೆ ಏನಾದರೂ ಆಗಬೇಕಾದ್ರೆ ಮರವಾಗಬೇಕಾದ್ರೆ ಅದು ಸ್ಟಾರ್ಟ್ ಆಗೋದು ಒಂದು ಸೀಡ್, ಒಂದು ಬೀಜದಿಂದ. ದ ಸೇಮ್ ಇಸ್ ಟ್ರೂ ಫಾರ್ ಯುವರ್ ಡ್ರೀಮ್ಸ್. ನಿಮ್ಮ ಕನಸು ಅದೇ ಥರ. ಡ್ರೀಮ್ಸ್ ಆರ್ ದಿ ಸ್ಟಾರ್ಟಿಂಗ್ ಪಾಯಿಂಟ್ ಫಾರ್ ಸಕ್ಸಸ್. ಅಲ್ಲಿ ಒಂದು ಪಾಯಿಂಟ್ ನೋಡಿದ್ದೀವಿ, ಪಾಯಿಂಟ್ ಆಫ್ ಸಕ್ಸಸ್ ಅಂತಿತ್ತು. ಅಲ್ಲಿ ಆನ್ಸರ್ ಏನಂದರೆ ಡ್ರೀಮ್ಸ್ ಅನ್ನೋದೇ ಒಂದು ಆನ್ಸರಲ್ಲಿ ನಾನು ಹೇಳಿದ್ದೀನಿ. ಒಂದು ಕೀ ಪಾಯಿಂಟನ್ನು ಮೊದಲು ಇಟ್ಕೋಬೇಕು ಒಂದು ಕ್ವಶನ್ದಲ್ಲಿ, ಆಗ ನಮಗೆ ಏನು ಆನ್ಸರ್ ಅನ್ನೋದು ಗೊತ್ತಾಗುತ್ತೆ. ಸೊ ಡ್ರೀಮ್ಸ್ ಆರ್ ದಿ ಸ್ಟಾರ್ಟಿಂಗ್ ಪಾಯಿಂಟ್ ಫಾರ್ ಸಕ್ಸಸ್. ಒಂದು ಯಶಸ್ಸಿಗೆ ಒಂದು ಕನಸು ಅನ್ನೋದು ಅದೇ ಒಂದು ಬೀಜ ಇದ್ದಂಗೆ. ದ ಸೀಡ್ ಫಾರ್ ಸಕ್ಸಸ್. ಇಫ್ ಯು ಟೇಕ್ ಎ ಕಾರ್ನ್ ಸೀಡ್, ಒಂದು ವೇಳೆ ಯಾವುದೋ ಒಂದು ಕಾಳನ್ನು ತಗೊಂಡ್ರೆ, ಪ್ಲ್ಯಾಂಟ್ ಇಟ್ ಆ್ಯಂಡ್ ವಾಟರ್ ಇಟ್ ಡೈಲಿ, ಅದಕ್ಕೆ ದಿನಾನು ನೀರು ಹಾಕ್ತಾ ಹೋದರೆ ಆ ಕಾಳು ಏನಾಗುತ್ತೆ ಅಂದರೆ ಬೆಳೆಯುತ್ತಾ ಹೋಗುತ್ತೆ. ಇಟ್ ವಿಲ್ ಗ್ರೋ ಇನ್ ಟು ಎ ಕಾರ್ನ್ ಸ್ಟಾಕ್. ಒಂದು ದೊಡ್ಡ ಕಾರ್ನ್ ಸ್ಟಾಕ್ ಅಂದರೆ ಒಂದು ಗುಂಪು ಆಗಿ ಬೆಳೆಯುತ್ತೆ, ಒಂದು ಚಿಕ್ಕ ಶಶಿಗಳಾಗಿ ಬೆಳೆಯುತ್ತೆ. ದ ಸೇಮ್ ಈಸ್ ಟ್ರೂ ಫಾರ್ ಯುವರ್ ಡ್ರೀಮ್ಸ್. ಆ ಕನಸು ಹಾಗೆ ಅಂತ ಹೇಳ್ತಾನೆ. ಇಫ್ ಯು ಕ್ಯಾನ್ ಕನ್ಸೀವ್ ಎ ಡ್ರೀಮ್ ಇನ್ ಯುವರ್ ಮೈಂಡ್. ನೀವೊಂದರೆ ನಿಮ್ಮ ಒಂದು ಮೈಂಡಲ್ಲಿ ಆ ಡ್ರೀಮ್ ಬಗ್ಗೆ ನೀವು ಅರ್ಥ ಮಾಡಿಕೊಂಡ್ರೆ, ಅದನ್ನು ನೆನಪು ಮಾಡಿಕೊಂಡ್ರೆ, ಪ್ಲ್ಯಾಂಟ್ ಇಟ್ ಇನ್ ಯುವರ್ ಹಾರ್ಟ್. ಅವಾಗ ನಾವು ಏನು ಮಾಡಬೇಕು, ಅದನ್ನು ಪ್ಲ್ಯಾಂಟ್ ಬೆಳೆಸಬೇಕು. ಇನ್ ಅವರ್ ಹಾರ್ಟ್ ಅನ್ನೋದ್ರಲ್ಲಿ ಒಂದು ಕೀ ಪಾಯಿಂಟ್ ಇದೆ. ಇದನ್ನು ನೀವು ನೆನಪಿಟ್ಕೋಬೇಕು. ಆ್ಯಂಡ್ ವಾಟರ್ ಇಟ್ ಡೈಲಿ. ಇಲ್ಲಿ ವಾಟರ್ ಇಟ್ ಡೈಲಿ ಅಂತ ಕರೀತಾನೆ. ಇಲ್ಲಿ ವಾಟರ್ ಏನಂದರೆ ಇದು ವರ್ಬ್ ಆಗಿ ಬಳಸಿದ್ದಾನೆ. ಅದಕ್ಕೆ ನೀರು ಉಣಿಸಿ ಅನ್ನೋದು ಒಂದು ವರ್ಬ್. ಇಲ್ಲಿ ವಾಟರನ್ನು ವರ್ಬ್ ಆಗಿ ಯೂಸ್ ಮಾಡಿದ್ದಾನೆ. ಇದು 3ನೇ ಕೀ ಪಾಯಿಂಟ್, ಅದನ್ನು ನೆನಪಿಟ್ಕೋಬೇಕು. ದೆನ್ ಇಟ್ ವಿಲ್ ಗ್ರೋ. ಹೌ ಡು ಯು ವಾಟರ್ ಇಟ್? ನೀ ಅದನ್ನು ಹೇಗೆ ನೀರು ಹಾಕ್ತೀಯಾ? ಯು ವಾಟರ್ ಇಟ್ ಬೈ ಸೇಯಿಂಗ್ ಡೈಲಿ. ನೀನು ದಿನಾನು ನಿನ್ನ ಕನಸಿನ ಬಗ್ಗೆ ಹೇಳ್ತಾ ಇರಬೇಕು. ಏನಂತ? ಐ ಬಿಲೀವ್ ಐ ಕ್ಯಾನ್. ಅದನ್ನು ನಾನು ನಂಬ್ತೇನೆ, ಅದನ್ನು ನಾನು ಮಾಡ್ತೇನೆ. ಐ ಬಿಲೀವ್ ಐ ಕ್ಯಾನ್. ಇನ್ ಫ್ಯಾಕ್ಟ್ ಐ ನೋ, ನನಗೆ ಗೊತ್ತು. ಐ ಕ್ಯಾನ್, ಅದನ್ನು ನಾನು ಮಾಡೇ ಮಾಡ್ತೀನಿ ಅಂತ. ಪ್ಲ್ಯಾಂಟ್ ಯುವರ್ ಡ್ರೀಮ್ ಡೀಪ್, ವಾಟರ್ ಇಟ್ ಡೈಲಿ ಆ್ಯಂಡ್ ಡೋಂಟ್ ಲೆಟ್ ದಿ ವೀಡ್ಸ್ ಆಫ್ ಡೌಟ್
ಚೋಕ್. ಇಲ್ಲಿ ಏನು ಮಾಡಬಾರ್ದು ಅಂದ್ರೆ ವೀಡ್ಸ್ ಅಂದರೆ ಕಳೆ ಅಂದಂಗೆ. ಅಂದರೆ ನಿನ್ನ ಒಂದು ಕನಸನ್ನು ಬೆಳೆಸಬೇಕಾದ್ರೆ ಕೆಲವೊಂದು ಹೊಲಸುಗಳು, ಕಳೆಗಳು, ಇನ್ನಿತರ ಸಸ್ಯಗಳು ಬರ್ತವೆ ಅದನ್ನು ತಡೆ ಹಿಡಿಯೋಕ್ಕೆ. ಅಂತಹ ಸಸ್ಯಗಳನ್ನು ನಾವು ಯಾವತ್ತೂ ಅದರ ಬಗ್ಗೆ ಯೋಚನೆ ಮಾಡಬಾರ್ದು, ಅದನ್ನು ತೆಗೆದು ಹಾಕಬೇಕು. ಯುವರ್ ಡ್ರೀಮ್ ಕ್ಯಾನ್ ಆ್ಯಂಡ್ ವಿಲ್ ಬಿಕಮ್ ಎ ರಿಯಾಲಿಟಿ. ಆಗ ಮಾತ್ರ ನಮ್ಮ ಕನಸು ಒಂದು ನನಸಾಗುತ್ತೆ ಅನ್ನೋದು ಈ ಒಂದು ಪ್ಯಾಸೇಜ್ ಪ್ರಕಾರ. ಈಗ ನಾವು ಕ್ವಶನ್ ನೋಡ್ತಾ ಹೋಗೋಣ. ನಾನು ಆಲ್ರೆಡಿ ಕ್ವಶನನ್ನು ಓದಿದ್ದೀನಿ ಮತ್ತು ಇಂಪಾರ್ಟೆಂಟ್ ಪಾಯಿಂಟ್, ಕೀ ಪಾಯಿಂಟನ್ನು ನನ್ನಲ್ಲೇ ಮಾರ್ಕ್ ಮಾಡಿದ್ದೀನಿ. ಈಗ ನೋಡೋಣ. ದ ಸ್ಟಾರ್ಟಿಂಗ್ ಪಾಯಿಂಟ್ ಫಾರ್ ಸಕ್ಸಸ್ ಈಸ್, ಏನು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಸಕ್ಸಸ್ ಅಂದರೆ ಅದು ಡ್ರೀಮ್ಸ್. ಇದೇ ಆನ್ಸರ್. ದ ಆಥರ್ ಆಸ್ ದಿ ರೀಡರ್ಸ್ ಟು ಪ್ಲಾಂಟ್ ದೇರ್ ಡ್ರೀಮ್. ಎಲ್ಲಿ ತನ್ನ ಒಂದು ಡ್ರೀಮ್ ಅನ್ನೋ ಒಂದು ಕನಸನ್ನು ಎಲ್ಲಿ ಅವನು ಬೆಳೆಸಬೇಕಂತಾನೆ, ಎಲ್ಲಿ ಅದನ್ನು ಸಸ್ಯವಾಗಿ ಹಾಕಬೇಕಂತಾನೆ ಅಂದರೆ ಅದು ನಮಗೆ ಆನ್ಸರು ಇನ್ ದೇರ್ ಹಾರ್ಟ್ ಅನ್ನೋದು ಒಂದು ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 28. ಯು ವಾಟರ್ ಇಟ್ ಬೈ ಸೇಯಿಂಗ್ ಡೈಲಿ ಐ ಬಿಲೀವ್ ಐ ಕ್ಯಾನ್. ಇನ್ ದೀಸ್ ಸೆಂಟೆನ್ಸ್ ಇಟ್ ಅಂದರೆ ಏನು ಇಲ್ಲಿ ಅಂತ ಕೇಳ್ತಾನೆ. ಇಟ್ ರೆಫರ್ಸ್ ಟು, ಇಟ್ ಅಂದರೆ ಏನು ಇಲ್ಲಿ ಅಂದರೆ, ಇಟ್ ಅಂದರೆ ಅದು ನಮ್ಮ ಕನಸು. ದ ಡ್ರೀಮ್ ಅನ್ನೋದು ನಮ್ಮ ಕನಸು. ಇಲ್ಲಿ ವಾಟರ್ ಅನ್ನೋದು ಕೇಳ್ತಾನೆ. ಇನ್ ದಿ ಪ್ಯಾಸೇಜ್ ದ ವರ್ಡ್ ವಾಟರ್ ಈಸ್ ಯೂಸ್ಡ್ ಆಸ್, ವಾಟರ್ನ ಏನಂತ ಯೂಸ್ ಮಾಡಲಾಗಿದೆ? ನೌನು, ಅಡ್ಜೆಕ್ಟಿವ್, ವರ್ಬು ಅಥವಾ ಸಬ್ಜೆಕ್ಟ್ ಅಂತ. ಇಲ್ಲಿ ಏನು ಮಾಡಲಾಗಿದೆ ಅಂದರೆ ಇನ್ ದಿ ಪ್ಯಾಸೇಜ್ ದ ವರ್ಡ್ ವಾಟರ್ ಅಂತಂದರೆ ಇಲ್ಲಿ ವರ್ಬ್ ಆಗಿ ಯೂಸ್ ಮಾಡ್ತಾನೆ. ಎ ವರ್ಬ್ ಇಟ್ ಈಸ್. ಸೊ ನಾವು ಲೆಟ್ಸ್ ಟು ದಿ ನೆಕ್ಸ್ಟ್ ಕ್ವಶನ್. ಇನ್ನು ಬೇರೆ ಕ್ವಶನ್ಗೆ ಹೋಗೋಣ. ಸೆಲೆಕ್ಟ್ ದಿ ರೈಟ್ ವರ್ಡನ್ನು, ನಾವು ಕರೆಕ್ಟ್ ಆದಂಥ ವರ್ಡನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಬೇಬಿ ಇದೆ, ಇದ್ರದ್ದು ಪ್ಲೂರಲ್ ಫಾರ್ಮು ಬೇಬೀಸ್ ಆಗುತ್ತೆ. ಸೊ ಬೇಬೀಸ್ ES ಪ್ರತ್ಯಯ ಹಚ್ತೀವಿ. ಇನ್ನು ಚೈಲ್ಡ್ ಅಂತಿದೆ, ಆದರೆ ಇದಕ್ಕೆ ಚೈಲ್ಡ್ಸ್ ಅನ್ನಬಾರ್ದು. ಇಲ್ಲಿ ನಾವು ಚಿಲ್ಡ್ರನ್ ಅನ್ನೋದು ಇದು ಪ್ಲೂರಲ್ ಫಾರ್ಮು. ಇದು ರೈಟ್ ಆನ್ಸರ್. ಚೈಲ್ಡ್ ಇದು ಪ್ಲೂರಲ್ ಫಾರ್ಮು ಚಿಲ್ಡ್ರನ್. ನಾನು ಆಲ್ರೆಡಿ ಇದರ ಮೇಲೆ ನಂಬರ್ಸ್ ಅಂತಂತ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ಸಿಂಗ್ಯುಲರ್ ಪ್ಲೂರಲ್ ಎಲ್ಲ ವಿಷಯಗಳ ಬಗ್ಗೆ ತುಂಬ ಡೀಪಾಗಿ ಚೆನ್ನಾಗಿ ಕಲ್ತಿದ್ದೀವಿ, ಅದನ್ನು ನೀವು ನೋಡ್ಬೋದು. ನೆಕ್ಸ್ಟ್ ಸೆಲೆಕ್ಟ್ ದಿ ಆಡ್ ಒನ್, ಯಾವುದು ಗುಂಪಿಗೆ ಸೇರಿಲ್ಲ ಅದನ್ನು ತೆಗೆದು ಹಾಕಬೇಕು ಅಂತ ಹೇಳ್ತಾನೆ. ಸೊ ವಿಕ್ಟ್ರಿ, ಸಕ್ಸಸ್, ವಿಕ್ಟ್ರಿ ಅಂದರೂ ಒಂದೇ, ಸಕ್ಸಸ್ ಯಶಸ್ಸು ಅದು ಒಂದೇ, ಇನ್ನು ವಿನ್ ಅಂದರೂ ಒಂದೇ. ಆದರೆ ಡಿಪೀಟ್ ಅನ್ನೋ ವರ್ಡ್ ಇದೆ, ಇದು ಅಲ್ಲ. ಅಂದರೆ ಇದು ರೈಟ್ ಆನ್ಸರ್. ಡಿಪೀಟ್ ಅನ್ನೋದು ರೈಟ್, ಸೋಲು ಅಂದಂಗೆ. ಇನ್ನು ನೆಕ್ಸ್ಟ್ ಹಾಗೆ ಇನ್ ಕ್ವಶನ್ ನಂಬರ್ 32 ಅಲ್ಲೇ ನೋಡೋಣ. ಏನು 32 ಅಂದರೆ ದ ವರ್ಡ್ ವಾಸ್ ವೆರಿ ಬಿಗ್ ಅಂತ. ಇಲ್ಲಿ ಬಿಗ್ಗಿಗೆ ಅಂಡರ್ಲೈನ್ ಮಾಡಿದ್ದಾನೆ. ಇವು ಅಂಡರ್ಲೈನ್ ಮಾಡಬೇಕು. ದ ಬಿಗ್, ಏನಿದು ಬಿಗ್ಗು ಅಂತಂತಂದರೆ ಈ ಬಿಗ್ ಅನ್ನೋ ವರ್ಡು ಇಲ್ಲಿ ಅಡ್ಜೆಕ್ಟಿವ್ ಇದೆ. ಯಾಕೆ ಅಡ್ಜೆಕ್ಟಿವ್ ಅಂದರೆ ಇಲ್ಲಿ ವೇರಿ ಅನ್ನೋದು ಎಡ್ವರ್ಬ್ ಇದೆ. ಎಡ್ವರ್ಬ್, ಯಾಕೆ ಎಡ್ವರ್ಬ್ ಆಫ್ ಡಿಗ್ರಿ ಅಂತ ಕರಿತೀವಿ. ಈ ಎಡ್ವರ್ಬ್ ಏನು ಮಾಡ್ತಾ ಇದೆ ಅಂದರೆ ಅಡ್ಜೆಕ್ಟಿವ್ನ ಕ್ವಾಲಿಫೈ ಮಾಡ್ತಾ ಇದೆ, ಅದ್ರ ಬಗ್ಗೆ ಹೊಗಳ್ತಾ ಇದೆ. ಅಂದರೆ ಬಿಗ್ ಅನ್ನೋ ವರ್ಡ್ ಏನಾಯ್ತು ಇಲ್ಲಿ, ಇದು ಅಡ್ಜೆಕ್ಟಿವ್ ಅಂತ ಆಯಿತು. ಬಿಗ್ ಮೀನ್ಸ್ ಇಯರ್, ಇದು ಅಡ್ಜೆಕ್ಟಿವ್ ವರ್ಡ್. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 33. ಶಿ ನೆವರ್ ಡಿಸ್ಒಬೇಸ್. ದ ಮೀನಿಂಗ್ ಆಫ್ ದಿ ಸೆಂಟೆನ್ಸ್ ಈಸ್ ಶಿ ಈಸ್, ಏನು ಅವಳು ಯಾವತ್ತೂ ಡಿಸ್ಒಬೇಸ್, ಏನಂದರೆ ಒಬೆ ಅಂದರೆ ಪಾಲಿಸೋದು, ಅವಳು ಪಾಲಿಸದೇ ಇರಲ್ಲ ಅಂತಂದರೆ ಅರ್ಥ ಶಿ ಈಸ್ ಒಬೀಡಿಯಂಟ್. ಶಿ ಈಸ್ ಒಬೀಡಿಯಂಟ್. ಡಿಸ್ಒಬೇಸ್, ನೆವರ್ ಡಿಸ್ಒಬೇಸ್ ಅಂದರೆ ಶಿ ಈಸ್ ಒಬೀಡಿಯಂಟ್. ದ್ಯಾಟ್ ಈಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಆಲ್ಕೋಹಾಲ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಬಳಸ್ತೀವಿ. ನಾವು ಸಾಕಷ್ಟು ನೋಡ್ತೀವಿ ಈ ಬಾಟಲ್ಗಳ ಮೇಲೆ, ಈ ಸಿಗರೆಟ್ ಪ್ಯಾಕ್ಗಳ ಮೇಲೆ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಬರುತ್ತೆ. ಈ ಟು ಹೆಲ್ತ್ ಅಂತ ಬಂದಾಗ, ಇಶ್ಯೂ ಬಂದಾಗ ನಾವು ಇದನ್ನು ಪ್ರಿಪೋಸಿಷನ್ ಆಗಿ ಟು ಅನ್ನು ಬಳಸ್ತೀವಿ. ನೆಕ್ಸ್ಟ್ ಹ್ಯಾವ್ ಮರ್ಸಿ ಅಪಾನ್ ಅಸ್. ಇಲ್ಲಿ ಡೈರೆಕ್ಟಾಗಿ ಹ್ಯಾವ್ ಬಂದಿದೆ. ಇದಕ್ಕೆ ಹ್ಯಾವ್ಗೆ ನಾವೇನಂತ ಕರಿತೀವಿ ಅಂದರೆ ವರ್ಬ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಬ್ಲೆಸ್ ಅನ್ನೋದು ಬರ್ತಾ ಇದೆ. ಈ ಸೆಂಟೆನ್ಸಲ್ಲಿ ಒಂದು ಆಶಯವನ್ನು ತೋರಿಸ್ತಾ ಇದೆ. ಸೊ ಆಶೀರ್ವಾದ. ಸೊ ಇಲ್ಲಿ ಏನು ಮಾಡಬೇಕಂದ್ರೆ ಅವನು ಕೇಳಿದ್ದಾನೆ ಇದು ಯಾವ ಸೆಂಟೆನ್ಸ್ ಅಂತ. ಅಸರ್ಟಿವ್ ಸೆಂಟೆನ್ಸೋ, ಇಂಟ್ರೋಗೇಟಿವ್ ಸೆಂಟೆನ್ಸೋ, ಇಂಪೇರೇಟಿವ್ ಸೆಂಟೆನ್ಸೋ, ಇಲ್ಲ ಎಕ್ಸ್ಕ್ಲೇಮೇಟರಿ ಸೆಂಟೆನ್ಸ್ ಅಂತ. ಈ ಒಂದು ಸೆಂಟೆನ್ಸು ಸ್ಟಾರ್ಟ್ ಆಗೋದೇ ವರ್ಬ್ದಿಂದ ಸ್ಟಾರ್ಟ್ ಆಗಿದ್ದರಿಂದ ಮತ್ತು ಇದರ ಸೆನ್ಸು ಒಂದು ಆಶಯ, ಒಂದು ಬ್ಲೆಸ್ ಅನ್ನು ಹೇಳ್ತಾ ಇರೋದ್ರಿಂದ ಇದಕ್ಕೆ ನಾವು ಇಂಪ್ಯಾರೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಇಂಪ್ಯಾರೇಟಿವ್ ಸೆಂಟೆನ್ಸ್ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 36 ಅಲ್ಲಿ ರಾಧಿಕಾ ಸ್ಟಾಪ್ಡ್ ಫ್ಲೈಯಿಂಗ್ ಇನ್ 1989 ಅಂತ ಇದೆ. ಇಲ್ಲಿ ಇನ್ 1989 ಅನ್ನು ನಾನು ಮಾರ್ಕ್ ಮಾಡಿಬಿಡ್ತೀನಿ. ಅಂದರೆ ನಾನು ಈ ಫ್ರೇಮ್ ದಿ ಕ್ವಶನ್ ಮಾಡಬೇಕೀಗ, ನಾವು ಅದರ ಮೇಲೆ ಪ್ರಶ್ನೆ ಕೇಳಬೇಕು. ರಾಧಿಕಾ 1989 ಹಾರುವುದನ್ನು ನಿಲ್ಲಿಸಿದಳು ಅಂತ ಒಂದು ಪ್ರಶ್ನೆ, ಒಂದು ಸ್ಟೇಟ್ಮೆಂಟ್ ಇದೆ. ಈ ಸ್ಟೇಟ್ಮೆಂಟಿಗೆ ನಾನು ಇನ್ 1989 ಅಂತ ಅಲ್ಲಿ ಕೆಳಗಡೆ ಅಂಡರ್ಲೈನ್ ಮಾಡಿದ್ದೀನಿ. ಅಂದರೆ ಪ್ರಶ್ನೆ
ಯಾವಾಗ ಅಂತ ಬರುತ್ತೆ. ಯಾವಾಗ ನಿಲ್ಲಿಸಿದಳು, ಅವಾಗ ಚೂಸ್ ದಿ ಅಪ್ರೋಪ್ರಿಯೇಟ್ ಕ್ವಶನ್ ಟು ಗೆಟ್ ದಿ ಅಂಡರ್ಲೈನ್ ವರ್ಡ್ ಆ್ಯಸ್ ಆನ್ಸರ್ ಅಂತ ಬಳಸ್ಬೇಕು ನಾವು. ಈಗ ಕ್ವಶನನ್ನು ನಾವು ಹೇಗೆ ಬಳಸ್ತೀವಿ ಅಂದರೆ ಇಲ್ಲಿ ಯಾವಾಗ ಅನ್ನೋದಕ್ಕೆ ವೆನ್ ಅಂತ ಬಳಸ್ತೀವಿ. ಈ ಸಿಂಪಲ್ ಪಾಸ್ಟ್ ಆಗೋದ್ರಿಂದ ವೆನ್ ಡಿಡ್ ಅಂತ ಬಳಸಿದ್ದೀವಿ. ವೆನ್ ಡಿಡ್ ರಾಧಿಕಾ ಸ್ಟಾಪ್ ಫ್ಲಾಯಿಂಗ್, ಇಲ್ಲಿ ಸ್ಟಾಪ್ ಅಂತ ಬಳಸಿದ್ವಿ ಯಾಕಂದರೆ ಇಲ್ಲಿ ಡಿಡ್ ಬಂದಿದೆ. ಸೊ ಈ ರೀತಿ ಪ್ರೇಮ್ ದಿ ಕ್ವಶನನ್ನು ಮಾಡಿದ್ದೀವಿ. ಇದ್ರ ಬಗ್ಗೆನೂ ನಾನು ವಿಡಿಯೋ ಹಾಕಿದ್ದೀನಿ, ಆ ವಿಡಿಯೋನ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ವೆನ್ ಡಿಡ್ ರಾಧಿಕಾ ಸ್ಟಾಪ್ ಫ್ಲಾಯಿಂಗ್, ದಿಸ್ ಇಸ್ ಅ ರೈಟ್ ಆನ್ಸರ್. ಅಕಸ್ಮಾತ್ ನಾನು ರಾಧಿಕಾಗೆ ಏನಾದರೆ ಮಾರ್ಕ್ ಮಾಡಿಬಿಟ್ರೆ ಅವಾಗ ನಮಗೆ ಬರೋ ಪ್ರಶ್ನೆ ಏನಂದರೆ ಹೂ ಅಂತ ಪ್ರಶ್ನೆ ಬರುತ್ತೆ. ಅವಾಗ ನಾವು ಹೂ ಅಂತ ಹಾಕಬೇಕು. ಅಂದರೆ ಹೂ ಸ್ಟಾಪ್ಡ್ ಫ್ಲಾಯಿಂಗ್ ಇನ್ 1989. ಅವಾಗ ಇದು ಕರೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಹೂ ಅಂತ ಪ್ರಶ್ನೆ ಬಂದರೆ, ರಾಧಿಕಾಗೆ ಪ್ರಶ್ನೆ ಕೇಳಿದರೆ ಹೂ ಅಂತ ಬರುತ್ತೆ. ಸೊ ಹೂ ಅಂತ ಬಂದರೆ ಸೊ ದ್ಯಾಟ್ ಈಸ್ ರಾಧಿಕಾ ಅಂತ ಆನ್ಸರ್ ಬರುತ್ತೆ. ಅವನು ಎಕ್ಸಾಕ್ಟಾಗಿ ಮಾರ್ಕ್ ಮಾಡಿಲ್ಲ, ಇಲ್ಲಿ ನಾನು ಮಾರ್ಕ್ ಮಾಡಿ ಹೇಳ್ತಾ ಇದ್ದೀನಿ. ಇನ್ 1989ಗೆ ಮಾರ್ಕ್ ಮಾಡಿದ್ರೆ ವೆನ್ ಅನ್ನೋ ಕ್ವಶನ್ ಬರುತ್ತೆ. ಹಾಗೆ ರಾಧಿಕಾನ ಮೇಲೆ ಮಾರ್ಕ್ ಮಾಡಿದ್ರೆ ಹೂ ಅನ್ನೋ ಕ್ವಶನನ್ನು ಕೇಳ್ಬೋದು. ಸೊ ದಿಸ್ ಈಸ್ ಅಬೌಟ್ ದ್ಯಾಟ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 37, ಕ್ವಶನ್ ನಂಬರ್ 37. ದ ಬಾಯ್ಸ್ ವರ್ ಪ್ಲೇಯಿಂಗ್ ಇನ್ ದಿ ಗಾರ್ಡನ್ ಅಂತಿದೆ. ಚೂಸ್ ದಿ ರೈಟ್ ಕ್ವಶನ್ ಟ್ಯಾಗ್ ಅಂತ ಬಳಸಿದ್ದಾನೆ. ಇಲ್ಲಿ ನಾನು ಕ್ವಶನ್ ಟ್ಯಾಗ್ ಮ್ಯಾಗ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋನ ನೋಡಿ. ಸೊ ಇಲ್ಲಿ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ದ ಬಾಯ್ಸ್ ಅಂತಂತಂದರೆ ಇಲ್ಲಿ ನಾವು ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ಏನು ಮಾಡ್ತೀವಿ ಅಂದರೆ, ಒಂದು ವೇಳೆ ಅದೇನಾದರೂ ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದರೆ ಅದಕ್ಕೆ ನೆಗೆಟಿವ್ ಟ್ಯಾಗನ್ನು ನಾವು ಕಟ್ಟಬೇಕಾಗುತ್ತೆ. ಇಲ್ಲಿ ಆಲ್ರೆಡಿ ನೆಗೆಟಿವ್ ಟ್ಯಾಗನ್ನು ಕಟ್ಟಿದ್ದಾರೆ. ಅದರಲ್ಲಿ ತುಂಬ ನೆಗೆಟಿವ್ ಟ್ಯಾಗ್, 4 ನೆಗೆಟಿವ್ ಟ್ಯಾಗನ್ನು ಕೊಟ್ಟಿದ್ದಾರೆ ಬೇರೆ ಬೇರೆ ಟೆನ್ಸಲ್ಲಿ. ಆರಂಟ್ ದೇ, ವರಂಟ್ ದೇ, ಡೋಂಟ್ ದೇ, ಡೂ ದೇ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ವರ್ ಅಂತ ಬಂದಿದೆ, ಪಾಸ್ಟ್ ಟು ಬಿ ಫಾರ್ಮನ್ನು ಬಳಸಿದ್ದಾರೆ. ಇಲ್ಲಿ ನಾವು ದ ಬಾಯ್ಸ್ ಅಂದ್ರೆ ಅರ್ಥ ದೇ ಅನ್ನಂಗೆ. ಅಂದರೆ ಆ ಆನ್ಸರ್ ಯಾವುದಂದ್ರೆ ವರಂಟ್ ದೇ ಅಂತ, ವರಂಟ್ ದೇ. ಸೊ ಬಾಯ್ಸ್ ಅಂತಂದರೆ ಪ್ಲೂರಲ್, ಅದಕ್ಕೆ ದೇ ಬರುತ್ತೆ. ವರ್ ಇರೋದ್ರಿಂದ ಅದನ್ನು ನಾವು ಟ್ಯಾಗನ್ನು ಕಟ್ಟಬೇಕು. ಅವಾಗ ನೆಗೆಟಿವ್ ಟ್ಯಾಗ್ ಕಟ್ಟಬೇಕಾದ್ರೆ ವರಂಟ್ ದೇ ಅಂತ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 38. ಇಫ್ ಯು ಡೋಂಟ್ ಮೈಂಡ್ ಕುಡ್ ಐ ಯೂಸ್ ಯುವರ್ ಪೆನ್. ನೀವು ಒಂದೆಳೆ ನನ್ನ ಏನು ತಪ್ಪು ತಿಳ್ಕೊಳ್ಳೋದಾದರೆ ನಾವು ನಿಮ್ಮ ಪೆನ್ನನ್ನು ಯೂಸ್ ಮಾಡ್ಬೋದಾ, ಬಳಸ್ಬೋದಾ ಅಂತ ಕೇಳಿದ್ದಾರೆ. ಈ ಕುಡ್ ಅನ್ನೋದನ್ನು ನಾವು ಯಾವಾಗ ಬಳಸ್ತೀವಿ ಅಂದರೆ ಈ ಪರ್ಮಿಷನ್ಗೂ ಬಳಸ್ತೀವಿ. ಎಸ್ಪೆಷಲಿ ಎದಕ್ಕೆ ಬಳಸ್ತೀವಿ ಅಂದರೆ ಈ ರಿಕ್ವೆಸ್ಟ್ ಜೊತೆ ಇರುವಂಥ ಪರ್ಮಿಷನನ್ನು. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಈ ಒಂದು ವಾಕ್ಯನ ನೋಡಿದ್ರೆ, ಈ ಒಂದು ಪ್ರಶ್ನೆಯನ್ನು ನೋಡಿದ್ವಿ, ಅಲ್ಲಿ ಯಾವ ಸೆನ್ಸ್ ನಮಗೆ ಸಿಗುತ್ತೆ ಅಂದರೆ ಸೀಕಿಂಗ್ ಪರ್ಮಿಷನ್ ಅನ್ನೋದನ್ನು ಸಿಗುತ್ತೆ. ಅಂದರೆ ಅವನು ಪರ್ಮಿಷನ್ ತೊಗೊಳ್ತಾ ಇದ್ದಾನೆ ಒಬ್ಬನ ಕಡೆ, ನಾವು ನಿಮ್ಮ ಪೆನ್ನನ್ನು ಯೂಸ್ ಮಾಡ್ಬೋದಾ ನೀವು ತಪ್ಪು ತಿಳ್ಕೊಳ್ಳೋದಿದ್ರಿ ಅಂತ. ಸೊ ದಿಸ್ ಈಸ್ ಅ ರೈಟ್ ಆನ್ಸರ್, ಸೀಕಿಂಗ್ ಪರ್ಮಿಷನ್. ಅಂದರೆ ಕುಡ್ಡನ್ನು ಬಳಸ್ಬೋದು, ನಾವು ಮೇ ಅನ್ನೋ ಪರ್ಮಿಷನ್ಗಾಗಿ ಬಳಸ್ಬೋದು, ಕೆಲವೊಮ್ಮೆ ಶಾಲನ್ನು ಪರ್ಮಿಷನ್ಗಾಗಿ ಬಳಸ್ಬೋದು. ಈ ರೀತಿ ನಾವು ಮಾಡಲ್ ಆಕ್ಸಿಲರಿ ಬಗ್ಗೆ ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 39. ರವಿ ಆ್ಯಂಡ್ ರಾಜು ಹ್ಯಾವ್ ಡ್ಯಾಶ್ ಆನ್ ಎ ಜರ್ನಿ ರೌಂಡ್ ದಿ ವರ್ಲ್ಡ್ ಅಂತ ಇದೆ. ಇಲ್ಲಿ ಕೆಲವೊಂದು ಫ್ರೇಸಲ್ ವರ್ಬನ್ನು ಕೇಳಿದ್ದಾನೆ ಅವನು. ಫ್ರೇಸಲ್ ವರ್ಬು ಯಾವ್ಯಾವ ಫ್ರೇಸಲ್ ವರ್ಬ್ ಅಂದರೆ ಸೆಟ್ ಆಫ್ ಅಂತ ಕೇಳಿದ್ದಾನೆ, ಸೆಟ್ ಇನ್ ಅಂತ ಕೇಳಿದ್ದಾನೆ, ಸೆಟ್ ಔಟ್ ಅಂತ ಕೇಳಿದ್ದಾನೆ, ಹಾಗೆ ಸೆಟ್ ಅಪ್ ಅಂತ ಕೇಳಿದ್ದಾನೆ. ಇದರ ಬಗ್ಗೆ ನಮ್ಗೆ ಅರ್ಥ ಗೊತ್ತಾಗಬೇಕು ಮೊದಲು. ಈಗ ಸೆಟ್ ಆಫ್ ಅನ್ನೋದು ಯಾವುದು ಫ್ರೇಸಲ್ ವರ್ಬ್ ಇಲ್ಲ ಇಲ್ಲಿ. ಆದರೆ ಏನು ಬರಬೇಕಾಗಿತ್ತಂದರೆ ಅದು ಸೆಟ್ ಆಫ್ ಡಬಲ್ ಎಫ್ ಅಂತ ಬಂದಿದ್ದರೆ ಆವಾಗ ಆನ್ಸರ್ ಅದು ಆಗ್ಬೋದಿತ್ತು. ಆದರೆ ಅವನು ಒಂದೇ ಸಿಂಗಲ್ ಆಫ್ ಅನ್ನು ಕೊಟ್ಟಿದ್ದಾನೆ. ಬರೀ ಸಿಂಗಲ್ ಆಫ್ ಕೊಟ್ಟೋದ್ರಿಂದ ಇದು ನಮ್ಗೆ ಸಂಬಂಧಪಡಿರಲ್ಲ. ಇನ್ನು ಸೆಟ್ ಇನ್ ಅಂದರೆ ಏನಪ್ಪ ಅರ್ಥ ಅಂತಂದರೆ ಇದು ಪ್ರಾರಂಭ ಅಂತ ಆಗುತ್ತೆ. ಆದರೆ ಸೀನ್ ಲೈಕ್ಲಿ ಕಂಟಿನ್ಯೂಸ್ಲಿ ಪ್ರಾರಂಭ, ಇದು ಅಂತ ಅರ್ಥ. ಕಂಟಿನ್ಯೂಸ್ಲಿ ಪ್ರಾರಂಭವಾಗೋದು ಅಂದಂಗೆ ಇದು ನಮಗೆ ಸಂಬಂಧಪಡಲ್ಲ. ಇನ್ನು ನೆಕ್ಸ್ಟು ಸೆಟ್ ಔಟ್ ಅಂತ ಬರುತ್ತೆ. ಸೆಟ್ ಔಟ್ ಅಂದರೆ ಲೀವ್ ಎ ಪ್ಲೇಸ್ ಅಂದರೆ ಒಂದು ಪ್ಲೇಸನ್ನು ಬಿಟ್ಕೊಂಡು ಇನ್ನೊಂದು ಪ್ಲೇಸಿಗೆ ಹೋಗೋದು, ಇಲ್ಲ ಇನ್ನೊಂದು ಪ್ಲೇಸಿಗೆ ಸ್ಟಾರ್ಟ್ ಮಾಡೋದು, ಅಂದರೆ ಒಂದು ಪ್ಲೇಸಿಗೆ ಹೋಗೋದನ್ನು ಸ್ಟಾರ್ಟ್ ಮಾಡೋದು. ಸೊ ಆನ್ಸರ್ ಅಂದರೆ ಸೆಟ್ ಔಟ್ ಅನ್ನೋದು ರೈಟ್ ಆನ್ಸರ್. ಇನ್ನು ಸೆಟಪ್ ಅಂತಂತಂದರೆ ಆರ್ಗನೈಸ್ಡ್ ಅನ್ನಂಗೆ, ಸ್ಥಾಪಿಸು ಅನ್ನೋದು ಅರ್ಥ ಕೊಡುತ್ತೆ ಕನ್ನಡದಲ್ಲಿ. ಸೊ ಅದರಿಂದ ಅದು ಆಗಲ್ಲ. ಸೊ ಸೆಟ್ ಔಟ್ ಅನ್ನೋದು ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 40 ಇದೆ. ಆಯಿಲ್ ಡ್ಯಾಶ್ ಫ್ಲೋಟ್ಸ್ ಆನ್ ವಾಟರ್ ಅಂತಿದೆ. ಇಲ್ಲಿ ನಮಗೆ ಎಡ್ವರ್ಬನ್ನು ಕೇಳಲಾಗಿದೆ. ಎಡ್ವರ್ಬ್, ಇದಕ್ಕೆ ನಾವು ಎಡ್ವರ್ಬ್ ಆಫ್ ನೆಗೇಷನ್ ಅಂತ ಕರಿತೀವಿ. ಎಡ್ವರ್ಬ್ ಆಫ್ ನೆಗೇಷನ್ ಅಂತ ಕರಿತೀವಿ. ಇಲ್ಲಿ ಕೆಲವೊಂದು ಎಡ್ವರ್ಬನ್ನು ಕೇಳಿದ್ದಾನೆ. ನೆವರ್ ಅನ್ನೋ ಎಡ್ವರ್ಬು, ಇನ್ನು ಸೆಲ್ಡಮ್ ಅನ್ನೋದು, ಇನ್ನು ಆಲ್ವೇಸ್ ಅನ್ನೋದು, ಆಫನ್ ಅನ್ನೋದು.
ಸೊ ಇಲ್ಲಿ ನಾವು ಪಾಸಿಟಿವ್ ಅಡ್ವರ್ಬನ್ನು ಬಳಸಬೇಕಾಗತ್ತೆ. ಸೊ ಏನಂತಂದರೆ ಆಯಿಲ್ ಆಲ್ವೇಸ್ ಫ್ಲೋಟ್ಸ್ ಆನ್ ಅ ವಾಟರ್, ಯಾವಾಗಲೂ ನೀರಿನ ಮೇಲೆ ತೇಲುತ್ತೆ ಅನ್ನೋದನ್ನು. ಸೊ ಇದನ್ನು ಬಳಸಬೇಕು. ದಿಸ್ ಈಸ್ ದ ರೈಟ್ ಆನ್ಸರ್ ಹಿಯರ್. ಸೊ ನೆಕ್ಸ್ಟ್ ಕ್ವಶನ್ 41. ರಾಮ ಡ್ಯಾಶ್ ಟು ಹಿಸ್ ಮದರ್ ಎವ್ರಿ ವೀಕ್. ಚೂಸ್ ದಿ ರೈಟ್ ಫಾರ್ಮ್ ಆಫ್ ದಿ ವರ್ಡ್. ಒಂದು ಯಾವುದಲ್ಲಿ ವರ್ಬ್ ಇದೆ, ಸಾಕಷ್ಟು ಒಂದು ವರ್ಬ್ ಕೊಟ್ಟಿದ್ದಾನೆ, ಅದರಲ್ಲಿ ಯಾವುದನ್ನು ಕರೆಕ್ಟ್ ಅದನ್ನು ನಾವು ಬಳಸಬೇಕು. ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇರೋದ್ರಿಂದ, ಯಾಕಂದರೆ ಫಾರ್ಮೆಟೇ ಹೆಂಗಿದೆ, ಅದರದ್ದು ಸ್ಟ್ರಕ್ಚರ್ ಆಫ್ ದಿ ಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸಿಗೆ ನಾವು ಏನು ಮಾಡ್ತೀವಿ ಅಂದರೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹಿ ಶಿ ಇಟ್ ಬಂದರೆ ಅಥವಾ ನೌನ್ ಬಂದರೆ ಅಲ್ಲಿ ನಾವು ಎಸ್ ಪ್ರತ್ಯಯನ್ನು ಬಳಸ್ತೀವಿ. ಆದ್ದರಿಂದ ಇಲ್ಲಿ ಏನು ಮಾಡಿದೆ ಅಂದರೆ ರಾಮ ರೈಟ್ಸ್ ಅಂತ ವರ್ಡನ್ನು ಬಳಸಿದ್ದೀವಿ. ಅದಕ್ಕೆ ದಿಸ್ ವರ್ಬ್ ಈಸ್ ರೈಟ್. ಯಾಕಂದರೆ ING ಬಳಸಕ್ಕೆ ಬರಲ್ಲ, ಅಲ್ಲಿ ಈಸ್ ಬರಬೇಕು, ಇಲ್ಲ ಆರ್ ಬರಬೇಕು. ರಿಟರ್ನ್ ಅಂತ ಬಳಸೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಹ್ಯಾವ್ ಇರಬೇಕು, ಇಲ್ಲ ಹ್ಯಾಸ್ ಇರಬೇಕು, ಪರ್ಫೆಕ್ಟ್ ಇರಬೇಕು. ಮತ್ತು ರೈಟ್ ಅಂತ ಬಳಸೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದೆ, ಎಸ್ ಪ್ರತ್ಯಯ ಬಳಸಬೇಕು, ರೂಲ್ ಇದೆ. ಸೊ ಆದ್ದರಿಂದ ರೈಟ್ಸ್ ಈಸ್ ಅ ಆನ್ಸರ್ ಇಟ್ ಈಸ್. ನೆಕ್ಸ್ಟ್ 42. ಐ ಹ್ಯಾವ್ ಡ್ಯಾಶ್ ಕೌ ಇನ್ ವೆರಿ ಯೂಸ್ಫುಲ್ ಅಂತ ಬರೆದಿದ್ದಾನೆ ನಾನು. ಸೆಲೆಕ್ಟ್ ದಿ ರೈಟ್ ವರ್ಡ್ ಅಂತ ಬರೆದಿದ್ದಾನೆ. ಇಲ್ಲಿ ಒಂದು ಕೆಲವೊಂದು ಆರ್ಟಿಕಲನ್ನು ಕೊಟ್ಟಿದ್ದಾನೆ. ಸೊ ಇಲ್ಲಿ ನಾವು ಆರ್ಟಿಕಲನ್ನು ಬಳಸಬೇಕು. ಒಂದು ದ ಅಂತ ಕೊಟ್ಟಿದ್ದಾನೆ, ಎ ಅಂತ ಕೊಟ್ಟಿದ್ದಾನೆ. ಆದರೆ ನಾವಲ್ಲಿ ಯಾವುದನ್ನು ಬಳಸಬೇಕಂದ್ರೆ ಎ ಮತ್ತು ದ ಅನ್ನು ಬಳಸಬೇಕು. ಎ ಮತ್ತು ದ ಅನ್ನು. ಎನ್ನು ಯಾಕೆ ಬಳಸಬೇಕಂದ್ರೆ, ಮೊದಲು ಒಂದು ವರ್ಡನ ಬಗ್ಗೆ ಹೇಳಬೇಕಾದ್ರೆ ಅದು ಇನ್ಡೆಫಿನಿಟ್ ಆಗಿರುತ್ತೆ. ಇಲ್ಲಿ ಮೊದಲು ಆ ಕೌ ಬಗ್ಗೆ ಹೇಳ್ತಾ ಇದ್ದೀವಿ, ಇಲ್ಲಿ ಇನ್ಡೆಫಿನಿಟ್ ಆಗಿ ಎ ಕೌ ಅಂತ ಹೇಳಿದ್ದೀವಿ. ಅದೇ ಕೌ ಅನ್ನೋ ವರ್ಡು ಮತ್ತೆ ರಿಪೀಟ್ ಆಗೋದ್ರಿಂದ ಅವಾಗ ಪರ್ಟಿಕ್ಯುಲರ್ ಆಗುತ್ತೆ, ಅದು ಡೆಫಿನಿಟ್ ಆಗುತ್ತೆ. ಆವಾಗ ನಾವು ದ ಕೌ ಅನ್ನೋ ವರ್ಡನ್ನು ಬಳಸ್ತೀವಿ. ಸೊ ಅದರಿಂದ ಇಲ್ಲಿ ಎ ಬಳಸಬೇಕು, ಇಲ್ಲಿ ದ ಅಂತ ಬಳಸಬೇಕು. ಯಾಕಂದರೆ ಕೌ ಅನ್ನೋ ವರ್ಡ್ ರಿಪೀಟ್ ಆಗಿದೆ. ಸೊ ಐ ಹ್ಯಾವ್ ಎ ಕೌ, ದ ಕೌ ಈಸ್ ವೆರಿ ಯೂಸ್ಫುಲ್. ಸೊ ದಿಸ್ ಈಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಚೂಸ್ ದಿ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸ್ ಅನ್ನು ಬಳಸಬೇಕು. ನಾನು ಆಲ್ರೆಡಿ ನನ್ನ ವಿಡಿಯೋದಲ್ಲಿ ಹೇಳಿದ್ದೀನಿ. ಪ್ರಿಫಿಕ್ಸ್ ಅಂದರೆ ಒಂದು ಬೇಸ್ ವರ್ಡ್ ಇರುತ್ತೆ, ಆ ಬೇಸ್ ವರ್ಡನ್ನು ಮುಂದೆ ಬಳಸುವ ಒಂದು ತುಣುಕೋದು. ಅಂದರೆ ಪ್ರೀ ಅಂದರೆ ಮುಂದೆ, ಪ್ರಿಫಿಕ್ಸ್ ಅಂತಂದರೆ ಒಂದು ಆಲ್ರೆಡಿ ಒಂದು ವರ್ಡ್ ಇರುತ್ತೆ, ಅದರ ಮುಂದೆ ಬಳಸಬೇಕು. ಸಾಕಷ್ಟು ಪ್ರಿಫಿಕ್ಸ್ ಬರ್ತವೆ. ಇನ್ನು, ಇಮ್ಮು, ಇಮ್ ಅಂತ ಬರುತ್ತೆ, ಎ ಬರುತ್ತೆ, ಇನ್ನು ನಾನ್ ಅಂತ ಬರುತ್ತೆ. ಸಾಕಷ್ಟು ಪ್ರಿಫಿಕ್ಸ್. ಇದ್ರ ಮೇಲೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ಪ್ರಿಫಿಕ್ಸ್ ಅನ್ನು ಬಳಸಕ್ಕೆ ಹೇಳಿದೆ ನಾವೇ. ರೇನ್ ಈಸ್ ಫ್ಯೂವರ್, ಮಳೆ ಫ್ಯೂವರ್ ಆಗಿರುತ್ತೆ. ಬಟ್ ವಿ ಮೇಕ್ ಇಟ್, ಇಲ್ಲಿ ಪ್ಯೂವರ್ ಅಂತಿದೆ, ಇದಕ್ಕೆ ನಾವು ಇಮ್ ಪ್ಯೂವರ್ ಅಂತ ಬಳಸಬೇಕು. ಇಲ್ಲಿ ಇಮ್ ಅಂತ ಬಳಸಬೇಕು, ಅವಾಗ ಇಮ್ ಫ್ಯೂವರ್ ಅಂತ ಆಗುತ್ತೆ. ಸೊ ಅರ್ಥ ದಿಸ್ ಈಸ್ ದ ರೈಟ್. ಯಾಕಂದರೆ ಅಪೋಸಿಟ್ ಆಗುತ್ತೆ. ಕೆಲವೊಂದು ಸಾಕಷ್ಟು ಸಲ ನಾವು ಪ್ರಿಫಿಕ್ಸ್ ಅನ್ನು ಬಳಸೋದ್ರಿಂದ ಒಂದು ವರ್ಡ್ ಅಪೋಸಿಟ್ ವರ್ಡ್ ಆಗುತ್ತೆ. ನೆಕ್ಸ್ಟ್ ಚೂಸ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್. ಸುಟೇಬಲ್ ವರ್ಡನ್ನು ಇಲ್ಲಿ ಬಳಸಬೇಕು. ಬ್ರೆಡ್ ಆ್ಯಂಡ್ ಬಟರ್ ಡ್ಯಾಶ್ ಹೀಸ್ ಡೈಲಿ ಡಯಟ್ ಅಂತ ಇದೆ. ಲಾಸ್ಟ್ ಇಯರ್ ಅಂತಿದೆ. ಈ ಲಾಸ್ಟನ್ನು ನಮಗೊಂದು ಕ್ಲೂ ಇದ್ದಂಗೆ, ಈ ಲಾಸ್ಟ್ ಇಯರ್ ಇರೋದ್ರಿಂದ ಇದು ಪಾಸ್ಟ್ನಲ್ಲಿದೆ ಈ ಸೆಂಟೆನ್ಸ್ ಅಂತ ನಮಗೆ ಅರ್ಥ ಆಗಬೇಕು. ಪಾಸ್ಟ್ ಟೆನ್ಸಲ್ಲಿದೆ ಅಂತ. ಇಲ್ಲಿ ನಾವು ಪಾಸ್ಟ್ದು ವರ್ಬ್ಗಳನ್ನು ನೋಡಿದ್ದೀವಿ. ಹೆಲ್ಪಿಂಗ್ ವರ್ಬ್, ಒಂದು ವರ್ ಇದೆ, ಇನ್ನೊಂದು ವಾಸ್ ಇದೆ. ಇದರಲ್ಲಿ ಯಾವುದು ರೈಟ್ ಅಂತಂದರೆ ಬ್ರೆಡ್ ಆ್ಯಂಡ್ ಬಟರ್ ಅನ್ನೋದು ಒಂದು ಜೋಡಿ ಪದಗಳು ಇವು. ಆದ್ದರಿಂದ ಇಲ್ಲಿ ನಾವು ವಾಸ್ ಅಂತ ಕನ್ಸಿಡರ್ ಮಾಡಬೇಕು. ನೋಡೋಕೆ ಆ್ಯಂಡ್ ಅಂತ ಎರಡು ಕಂಡ್ರು ಅದು ವಾಸ್ ಆಗುತ್ತೆ, ಯಾಕಂದರೆ ಅದು ಒಂದೇ ಶಬ್ದ, ಅದು ಜೋಡಿ ಪದ, ಕಂಪೌಂಡ್ ವರ್ಡನ್ನು ಯೂಸ್ ಮಾಡಿದ್ದಾನೆ. ಸೊ ಇಲ್ಲಿ ಅದರ ಮೇಲೆ ಆಲ್ರೆಡಿ ನಾನು ಈ ಪ್ರನೌನನ್ನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ಪ್ರನೌನಲ್ಲಿ ನೀವು ನೋಡ್ಬೋದು ಹೇಗೆ ನಾನು ಅದನ್ನು ಯೂಸಸ್ ಆಫ್ ಪ್ರನೌನನ್ನು ಬಳಸಬೇಕು ಅನ್ನೋದನ್ನು ನಾನು ಹೇಳಿದ್ದೀನಿ. ಸೊ ಓಕೆ, ಇಲ್ಲಿ ವಾಟ್ ಈಸ್ ದ ರೈಟ್ ಆನ್ಸರ್ ಹಿಯರ್? ವಾಸ್ ಅನ್ನೋದು ರೈಟ್ ಆನ್ಸರ್. ಬ್ರೆಡ್ ಆ್ಯಂಡ್ ಬಟರ್ ವಾಸ್ ಈಸ್ ಅ ಡೈಲಿ ಡಯಟ್ ಲಾಸ್ಟ್ ಇಯರ್ ಅನ್ನೋದು ರೈಟ್ ಆನ್ಸರ್. ನೆಕ್ಸ್ಟ್ ಎಂಪರರ್ ನೆಪೋಲಿಯನ್ ಆಫ್ ದಿ ಫ್ರೆಂಚ್ ವಾಸ್ ಎ ಫಸ್ಟ್ ಅಂತ ಒಂದು ಏನು ಮಾಡಿದ್ದಾನೆ ಅಂದರೆ, ಇಲ್ಲಿ ಚೂಸ್ ದಿ ಕರೆಕ್ಟ್ ಅಲ್ಟರ್ನೇಟಿವ್ ಟು ಫಾರ್ಮ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಬರೀಬೇಕು. ಇಲ್ಲಿ ಅವನು ನೆಪೋಲಿಯನ್ ಅಂತ ಒಂದು ಎಂಪರರ್ ಅಂತ ಕೊಟ್ಟಿದ್ದಾನೆ, ನೆಪೋಲಿಯನ್ ಅಂತ ಕೊಟ್ಟಿದ್ದಾನೆ, ಆಫ್ ದಿ ಫ್ರೆಂಚ್ ಅಂತ ಕೊಟ್ಟಿದ್ದಾನೆ, ವಾಸ್ ದಿ ಫಸ್ಟ್ ಅಂತ ಕೊಟ್ಟಿದ್ದಾನೆ. ಈ ರೀತಿ ಒಂದು ವರ್ಡನ್ನು ಶಫಲ್ ಮಾಡಿದ್ದಾನೆ ಅವನು. ಅಲ್ಲಿ ಇಲ್ಲೊಂದು ಕೊಟ್ಟಿದ್ದಾನೆ. ನಾವು ಅದನ್ನು ಶಫಲ್ ಮಾಡಬೇಕು, ಅಂದರೆ ಕರೆಕ್ಟಾಗಿ ಅದನ್ನು ಬಳಸಬೇಕು. ನೋಡಿ, ಈ ರೀತಿ ನಾವು ಬಳಸಬೇಕಾದ್ರೆ ಇಲ್ಲಿ ಇದಕ್ಕೆ ಒಂದು ಎ ಅಂತ ಕೊಟ್ಟಿದ್ದಾನೆ, ಇದಕ್ಕೆ ಬಿ ಅಂತ ಕೊಟ್ಟಿದ್ದಾನೆ, ಇದಕ್ಕೆ ಸಿ ಅಂತ ಕೊಟ್ಟಿದ್ದಾನೆ, ಇದಕ್ಕೆ ಡಿ ಅಂತ ವರ್ಡ್ ಕೊಟ್ಟಿದ್ದಾನೆ. ಇದನ್ನು ರೀಶಫಲ್ ಮಾಡಬೇಕಾದ್ರೆ ನಾವು ಏನು ಮಾಡಬೇಕಂದ್ರೆ ಒಂದನ್ನು ನೆನಪಲ್ಲಿ ಇಟ್ಕೋಬೇಕು. ಫಸ್ಟು ಯಾವತ್ತು ಒಂದು ಟೆನ್ಸ್ನ ಫಾರ್ಮ್ ಸ್ಟಾರ್ಟ್ ಆಗೋದು ಸಬ್ಜೆಕ್ಟು, ವರ್ಬು ಮತ್ತು ಅಬ್ಜೆಕ್ಟ್ದಿಂದ ಸ್ಟಾರ್ಟ್ ಆಗುತ್ತೆ.
ಸೊ ಇಲ್ಲಿ ನೋಡಬೇಕು, ಇಲ್ಲಿ ಸಬ್ಜೆಕ್ಟ್ ಯಾರು ಅಂತ ನೋಡಬೇಕು. ಸಬ್ಜೆಕ್ಟ್ ಯಾರು ಅಂದರೆ ನೆಪೋಲಿಯನ್ ಅನ್ನೋದು ಇಲ್ಲಿ ಸಬ್ಜೆಕ್ಟ್. ಇದು ನೆಪೋಲಿಯನ್ ಅನ್ನೋದು ಸಬ್ಜೆಕ್ಟ್ ಸಿಕ್ತು. ನೆಕ್ಸ್ಟ್ ನಮಗೆ ವರ್ಬ್ ಸಿಗಬೇಕು. ಇಲ್ಲಿ ವಾಸ್ ಅಂತ ಆಲ್ರೆಡಿ ಹೆಲ್ಪಿಂಗ್ ವರ್ಬ್ ಇದೆ. ನೆಪೋಲಿಯನ್ ವಾಸ್, ಅವಾಗ ದ ಫಸ್ಟ್, ಯಾಕಂದರೆ ಎಲ್ಲ ಸೇರಿಕೊಂಡೇ ಇದೆ. ನೆಪೋಲಿಯನ್ ವಾಸ್ ದಿ ಫಸ್ಟ್ ಅಂತ ಸಿಕ್ತು. ಈಗ ನೆಕ್ಸ್ಟು ಎಂಪ್ರರ್ ತಗೋಬೇಕು. ಎಂಪರರ್ ಅಂತ ತಗೊಂಡು ಆಫ್ ದಿ ಫ್ರೆಂಚ್. ನೆಪೋಲಿಯನ್ ವಾಸ್ ದಿ ಫಸ್ಟ್ ಎಂಪ್ರರ್ ಆಫ್ ದಿ ಫ್ರೆಂಚ್. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಅಂದರೆ ನಾವು ಏನು ಮಾಡಬೇಕು, ಈಗ ಫಸ್ಟು ಬಿ ತಗೋಬೇಕು. ಎಲ್ಲಿದೆ ಬಿ? ಇಲ್ಲಿದೆ ಬಿ ಆದಮೇಲೆ ನೆಕ್ಸ್ಟ್ ನಾವು ಆ್ಯಸ್ ಯೂಜುವಲ್ ದ ಫಸ್ಟ್ ಎಂಪ್ರರ್ ಅಂತ ತಗೋಬೇಕು. ಅಂದರೆ ಡಿ ತಗೋಬೇಕು. ಡಿ ಇಲ್ಲಿದೆ. ನೆಕ್ಸ್ಟು ನಾವು ಎಂಪ್ರರ್ ಅಂತ ತಗೋಬೇಕು. ಎ ಇದೆ. ನೆಕ್ಸ್ಟು ಆಫ್ ದಿ ಫ್ರೆಂಚ್ ಇದೆ. ಸಿ ಇದೆ. ಸೊ ರೈಟ್ ಆನ್ಸರ್, ದಿಸ್ ಈಸ್ ಅ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಚೂಸ್ ದಿ ಸೋರ್ಸ್ ಯು ವುಡ್ ಯೂಸ್ ಟು ಲರ್ನ್ ದಿ ಪ್ರೊನೌನ್ಸಿಯೇಷನ್ ಆಫ್ ದಿ ವರ್ಡ್. ಈ ಒಂದು ವರ್ಡಿನ ಪ್ರೊನೌನ್ಸಿಯೇಷನ್ನ ನಾವು ಅರ್ಥ ಮಾಡ್ಕೋಬೇಕು, ಕಲಿಬೇಕಂದ್ರೆ ನಾವು ಡೆಫಿನೆಟ್ ಆಗಿ ಡಿಕ್ಷನರಿಯನ್ನು ಯೂಸ್ ಮಾಡಬೇಕು. ನ್ಯೂಸ್ ಪೇಪರಲ್ಲಿ ನಾವು ಪ್ರೊನೌನ್ಸಿಯೇಷನ್ ಓದಲ್ಲ, ಮ್ಯಾಟ್ರ್ಗಳನ್ನು, ಆರ್ಟಿಕಲ್ಗಳನ್ನು ಸ್ಟಡಿ ಮಾಡ್ತೀವಿ. ಇನ್ನು ಎನ್ಸೈಕ್ಲೋಪೀಡಿಯಾದಲ್ಲಿ ಏನು ಮಾಡ್ತೀವಿ ಅಂದರೆ ಎಲ್ಲ ವಿಷಯಗಳ ಬಗ್ಗೆ ಸ್ಟಡಿ ಮಾಡ್ತೀವಿ. ಇನ್ನು ಡಿಕ್ಷನರಿ ಏನು ಮಾಡುತ್ತೆ ಅಂದರೆ ನಿಮಗೆ ಪ್ರೊನೌನ್ಸಿಯೇಷನ್ ಗೊತ್ತಾಗುತ್ತೆ, ಅದರ ಮೀನಿಂಗನ್ನು ತಿಳಿಸುತ್ತೆ. ಇನ್ನು ಥೆಸರಸ್ ಏನು ಮಾಡುತ್ತೆ ಅಂದರೆ ಇಲ್ಲಿ ಅಪೋಸಿಟ್ ಮೀನಿಂಗು ಇರುತ್ತೆ ಮತ್ತು ಸಿನೋನಿಮ್ಸ್ ಮತ್ತು ಎಂಟೋನಿಮ್ಸ್ ಎರಡೂ ಮೀನಿಂಗ್ಗಳು ಇರೋದ್ರಿಂದ ನಾವು ಥೆಸರಸ್ಸನ್ನು ಬಳಸ್ತೀವಿ. ಸೊ ರೈಟ್ ಆನ್ಸರ್ ಈಸ್ ಡಿಕ್ಷನರಿ. ನೆಕ್ಸ್ಟ್ ಹೆವಿ ರೇನ್ಸ್ ಡಿಸ್ಟರ್ಬ್ ನಾರ್ಮಲ್ ಲೈಫ್ ಅಂತ ಇದೆ. ಇಲ್ಲಿ ಡಿಸ್ಟರ್ಬ್ ಅನ್ನೋದು ಇದು ವರ್ಬ್, ಇದು ನೆನಪಿಟ್ಕೋಬೇಕು. ನಾರ್ಮಲ್ ಲೈಫ್ ಅನ್ನೋದು ಒಂದು ಅಬ್ಜೆಕ್ಟ್. ಅಂದರೆ ಹೆವಿ ರೇನ್ಸ್ ಅನ್ನೋದು ಇದು ಸಬ್ಜೆಕ್ಟ್. ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಬಳಸಿದ ನಾವು. ರೇನ್ ಅನ್ನೋ ವರ್ಡನ್ನು ಅವನು ಏನು ಮಾಡಿದ್ದಾನೆ ಅಂದರೆ ಇಲ್ಲಿ ಎಸ್ ಅಂತ ಬಳಸ್ಕೊಂಡಿದ್ದಾನೆ ಅವನು. ಅವಾಗ ಇಲ್ಲಿ ಸಬ್ಜೆಕ್ಟ್ ಯಾವ್ದು ಬಳಸಿದ್ದಾನೆ ಅಂದರೆ ಹೆವಿ ರೇನ್ ಅನ್ನೋದೇ ಇಲ್ಲಿ ಸಬ್ಜೆಕ್ಟ್ ಆಗಿ ಬಳಸಿದ್ದಾನೆ. ಇಲ್ಲಿ ಡಿಸ್ಟರ್ಬ್ ಅನ್ನೋದು ಇದನ್ನು ವರ್ಬ್ ಆಗಿ ಬಳಸಿದ್ದಾನೆ. ಇನ್ನು ನಾರ್ಮಲ್ ಲೈಫ್ ಅಂತಿದೆಯಲ್ಲ, ಇದನ್ನು ಅಬ್ಜೆಕ್ಟ್ ಆಗಿ ಬಳಸಿದ್ದಾನೆ. ಸೊ ಅಂದರೆ ಸಬ್ಜೆಕ್ಟ್ ಯಾವುದು? ಸಬ್ಜೆಕ್ಟು ಇದು ಹೆವಿ ರೇನ್ಸ್ ಅನ್ನೋದು ಸಬ್ಜೆಕ್ಟ್. ಅದನ್ನೇ ಕೇಳಿದ್ದಾನೆ. ಐಡೆಂಟಿಫೈ ದಿ ಸಬ್ಜೆಕ್ಟ್ ಇನ್ ದಿ ಸೆಂಟೆನ್ಸ್ ಅಂತ ಕೇಳಿದ್ದಾನೆ. ಅಂದರೆ ಯಾವುದಿದು ಅರ್ಥ, ಯಾವುದಿದು ಆನ್ಸರು? ಹೆವಿ ರೇನ್ಸ್ ಅನ್ನೋದು ಸಬ್ಜೆಕ್ಟ್ ಆಗಿರುತ್ತೆ, ಈ ಡಿಸ್ಟರ್ಬ್ ಅನ್ನೋದು ವರ್ಬ್ ಇದೆ ಇಲ್ಲಿ. ನೆಕ್ಸ್ಟ್ 48 ಕ್ವಶನ್ ನಂಬರ್. ಚೂಸ್ ದಿ ರೈಟ್ ಡಿಕ್ಷನರಿ ಆರ್ಡರ್ ಆಫ್ ದಿ ವರ್ಡ್ಸ್ ಅಂತ ಕೇಳಿದ್ದಾನೆ ಅವನು. ಇಲ್ಲಿ ನಾವು ಏನು ಮಾಡಬೇಕಂದ್ರೆ ಅದನ್ನು ಒಂದು ಆರ್ಡರ್ ರೂಪದಲ್ಲಿ ಬಳಸ್ಕೊಂಡು ಹೋಗಬೇಕು. ಈ ಆರ್ಡರ್ ರೂಪದಲ್ಲಿ ಬಳಸಬೇಕಾದ್ರೆ ಈ ಡಿಕ್ಷನರಿಯನ್ನು ನೋಡ್ತಾ ಬರಬೇಕು. ಎಲ್ ಆದಮೇಲೆ ಎಲ್ ಎ ಲ್ಯಾಂಪ್ ಅಂತ ಬಂದಿದೆ. ಎ ಆದಮೇಲೆ ಓ ಬಂದಿದೆ, ತಪ್ಪು. ಇದು ಯು ಬಂದಿದೆ, ತಪ್ಪು. ಎಲ್ ಐ ಬಂದಿದೆ, ಇದು ತಪ್ಪು. ಇನ್ನು ಯು ಒಮ್ಮೆ ಸ್ಟಾರ್ಟಿಂಗಲ್ಲಿ ಬಂದಿದೆ, ತಪ್ಪು. ಸೊ ಇವು ಎಲ್ಲಗಳು ತಪ್ಪು. ರಿಯಲಿ ಡಿಕ್ಷನರಿ ಪ್ರಕಾರ ಅದರ ಯೂಸ್ ಏನಪ್ಪ ಅಂದರೆ ಲ್ಯಾಂಪ್ ಎಲ್ ಎ ಆದಮೇಲೆ ಐ ಬಂದಿದೆ. ಎ ಆದಮೇಲೆ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಬರುತ್ತೆ. ಐ ಬಂದ ಮೇಲೆ ಓ ಬರುತ್ತೆ. ಜೆ ಕೆ ಎಲ್ ಓ ಅನ್ನೋ ವರ್ಡ್ ಬರುತ್ತೆ. ನೆಕ್ಸ್ಟು ಯು ಅಂತ ಬಂತು. ಸೊ ಇಲ್ಲಿ ಆನ್ಸರ್ ಯಾವುದಂದರೆ ಲ್ಯಾಂಪ್, ಲಿಮಿಟ್, ಲಾಕ್, ಲಕ್ ಅನ್ನೋದು ಈ ಕರೆಕ್ಟ್ ಡಿಕ್ಷನರಿ ಯೂಸಲ್ಲಿ ಇರುವಂಥ ಒಂದು ಆನ್ಸರ್. ಇದು ನಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 49 ಅನ್ನು ನೋಡೋಣ. ಈ 49ನಲ್ಲಿ ಏನು ಮಾಡಿದ್ದಾನೆ ಅಂದರೆ ಒಂದು ಸೀಕ್ವೆನ್ಸ್ ರೂಪದಲ್ಲಿ ಅದನ್ನು ಬಳಸಬೇಕಂತ ಕೇಳಿದ್ದಾನೆ. ಅಂದರೆ ಸ್ಟೋರಿನ ಹಿಂದೆ ಮುಂದೆ ಕೊಟ್ಟಿದ್ದಾನೆ. ಆ ಸ್ಟೋರಿನ ನಾವು ಏನು ಮಾಡಬೇಕಾಗಿದೆ ಅಂದರೆ ನಾವು ಕರೆಕ್ಟ್ ಸೀಕ್ವೆನ್ಸಲ್ಲಿ ಆ ಸ್ಟೋರಿಯನ್ನು ಬರೀಬೇಕು. ಈ ಕರೆಕ್ಟ್ ಸೀಕ್ವೆನ್ಸಲ್ಲಿ ಆ ಸ್ಟೋರಿ ಬರೀಬೇಕಾದ್ರೆ ನಾವು ಏನು ಮಾಡಬೇಕಂದ್ರೆ ಅದನ್ನು ನೋಡಬೇಕು, ಓದಬೇಕು ಆ ಸ್ಟೋರಿನ. ಇಲ್ಲಿ ತೇಜಸ್ ಆ್ಯಂಡ್ ನವ್ಯ ರಿಮೆಂಬರ್ ಆಲ್ ದಿ ಸ್ಟೋರೀಸ್. ಯು ಮೇ ನಾಟ್ ಬಿಲೀವ್ ಬಟ್ ಇಟ್ ಈಸ್ ಟ್ರೂ. ಡ್ಯೂರಿಂಗ್ ಲಾಕ್ಡೌನ್ grandmother narrated hundreds of stories. It is because of the way she narrated then ಅಂತ ಬಂದಿದೆ. ಇಲ್ಲಿ ನಾವು ಏನು ಮಾಡಬೇಕಂದ್ರೆ ಫಸ್ಟ್ ತಗೋಬೇಕಾಗಿದ್ದು ಒಂದು ಸಿ. ಡ್ಯೂರಿಂಗ್ ದ ಲಾಕ್ಡೌನ್ ಗ್ರ್ಯಾಂಡ್ ಮದರ್ ನ್ಯಾರೇಟೆಡ್ ಹಂಡ್ರೆಡ್ಸ್ ಆಫ್ ಸ್ಟೋರೀಸ್ ಅಂತ ತಗೋಬೇಕು. ಅಂದರೆ ಲಾಕ್ಡೌನ್ ಟೈಮಲ್ಲಿ ಸುಮಾರು 100 ಕಥೆಯನ್ನು ನಮ್ಮ ಅಜ್ಜಿ ಹೇಳಿದಳು ಅಂತ ನಾವು ಅದನ್ನು ಬಳಸ್ತೀವಿ. ನೆಕ್ಸ್ಟ್ ಏನು ಮಾಡಬೇಕಂತಂದರೆ ಇದು ಎ ಅನ್ನೋದನ್ನು ತಗೋಬೇಕು. ಅಂದರೆ ತೇಜಸ್ ಆ್ಯಂಡ್ ನವ್ಯ ರಿಮೆಂಬರ್ ಆಲ್ ದಿ ಸ್ಟೋರೀಸ್ ಹೇಳಿದಂಥ ಒಂದು 100 ಸ್ಟೋರಿಗಳನ್ನು ತೇಜಸ್ಸು ಮತ್ತು ನವ್ಯ ಇದನ್ನು ಸರಿಯಾಗಿ ನೆನಪಿನಲ್ಲಿ ಇಟ್ಕೊಂಡ್ರು ಅಂತ. ಇನ್ನು ನೆಕ್ಸ್ಟು ಬಿ ಅನ್ನು ಬಳಸ್ತೀವಿ. ಯು ಮೇ ನಾಟ್ ಬಿಲೀವ್, ನೀವು ನಂಬೋಕ್ಕಾಗಲ್ಲ ಅವಳು 100 ಸ್ಟೋರಿ ಹೇಳಿದಾಳಂತೆ, ಬಟ್ ಇಟ್ ಈಸ್ ಟ್ರೂ, ಅದು ನಿಜ, ಹೇಳಿದ್ದು ನಿಜ ಅಂತ.
ನೆಕ್ಸ್ಟ್ ವರ್ಡನ್ನು ನಾವು ಈ ಅಂತ ಬಳಸ್ತೀವಿ. ಅಂದರೆ ಈ ಅಂದರೆ ಒನ್ ಸಚ್ ಸ್ಟೋರಿ ದೇ ರಿಮೆಂಬರ್, ಒಂದು ಸ್ಟೋರಿನ ನೆನಪಿಸ್ಕೊಳ್ತೀವಿ. ಸ್ಟೋರಿ ಯಾವುದಂತಂದರೆ ಟೌನ್ ಇನ್ ಅ ಮ್ಯಾಚ್ ಬಾಕ್ಸ್ ಅಂತ. ಒಂದು ಟೌನ್, ಒಂದು ಪಟ್ಟಣ ಒಂದು ಮ್ಯಾಚ್ ಬಾಕ್ಸಲ್ಲಿ ಇತ್ತು ಅನ್ನೋದು ಒಂದು ಸ್ಟೋರಿ. ಸೊ ಅದರಿಂದ ಇದು ಮೂರನೇದ್ದು ಅಂದರೆ CABDE ಅನ್ನೋದು ರೈಟ್ ಆನ್ಸರ್. ಇದನ್ನು ನೀವು ಸೀಕ್ವೆನ್ಸಲ್ಲಿ ಇಡೀ ಇರತಕ್ಕಂಥ ಶಫಲ್ ಆಗಿರುವಂಥ ಸ್ಟೋರಿನ ನೀವು ರೀಶಫಲ್ ಮಾಡಿ ಒಂದು ಸ್ಟೋರಿ ರೂಪದಲ್ಲಿ ಬರೆದ್ರೆ ಅಲ್ಲಿ ನಿಮಗೆ ಮಾರ್ಕ್ಸ್ ಸಿಗ್ಬೋದು. ಇನ್ನು ಲಾಸ್ಟ್ ಕ್ವಶನ್ ಏನಂದರೆ ಚೂಸ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ ಟು ಕಂಪ್ಲೀಟ್ ದಿ ಸೆಂಟೆನ್ಸ್ ಅಂತ ಇದೆ. ಇಲ್ಲಿ ವೇಟ್ ಅಂತ ಬಳಸಿದ್ದಾನೆ ಅವನು. ಇನ್ನು ನೆಕ್ಸ್ಟ್ ನಾವು ಒಂದು ಡ್ಯಾಶ್ ಕೊಟ್ಟಿದ್ದಾನೆ, ಅಲ್ಲಿ ಒಂದು ಫಿಲ್ ಇನ್ ದಿ ಬ್ಲ್ಯಾಂಕ್ಸಲ್ಲಿ ಒಂದು ಕರೆಕ್ಟ್ ಆದಂಥ ಕಂಜಕ್ಷನನ್ನು ನಾವು ಫಿಲ್ ಮಾಡಬೇಕು. ಇಲ್ಲಿ ವೇಟ್ ಅಂತ ಕೊಟ್ಟು ನೆಕ್ಸ್ಟ್ ಐ ರಿಟರ್ನ್ ಅಂತ ಇದೆ. ಇಲ್ಲಿ ಆ್ಯನ್ ಅಂತ ಬಳಸೋಕ್ಕಾಗಲ್ಲ, ಯಾಕಂದರೆ ಅದು ಕೋಆರ್ಡಿನೇಟಿವ್ ಕಂಜಕ್ಷನ್ ಆಗುತ್ತೆ. ಬಟ್ ಅನ್ನೋದು ಅಡ್ವರ್ಸಿಟಿವ್ ಕಂಜಕ್ಷನ್ ಆಗುತ್ತೆ. ಇನ್ನು ಟಿಲ್ ಅನ್ನೋದನ್ನು ನಾವು ಬಳಸ್ಬೋದು. ಯಾಕಂತಂತಂದರೆ ತನಕ ಅನ್ನೋ ಅರ್ಥದಲ್ಲಿ ನಾವು ಟಿಲ್ ಅನ್ನು ಬಳಸ್ತೀವಿ. ಸೊ ಈ ಟಿಲ್ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ. ವೇಟ್ ಟಿಲ್ ಐ ರಿಟರ್ನ್, ನಾನು ಬರುವ ತನಕ ಕಾಯು ಅನ್ನೋದನ್ನು ಬಳಸ್ತೀವಿ. ಇದು ಅಡ್ವರ್ಸಿಟಿವ್ ಕೋಆರ್ಡಿನೇಟಿವ್ ಕಂಜಕ್ಷನ್ ಆದರೂ ಸಹ ಇಲ್ಲಿ ನಾವು ಟಿಲ್ ಅನ್ನು ಅದರ ಎಕ್ಸಾಕ್ಟ್ ಆನ್ಸರ್ ಅಂತ ಬಳಸ್ತೀವಿ. So this is called the question paper evaluation and this is called the analysis. So friends, I have already uploaded many videos. You can go and watch them. ಅವುಗಳನ್ನು ನೋಡಿ ಇವು ಎಲ್ಲ ಗ್ರಾಮರ್ ಮೇಲೆ ಆಲ್ಮೋಸ್ಟ್ ಆಗಿ ಎಲ್ಲ ವಿಡಿಯೋಗಳನ್ನು ಹಾಕಿದ್ದೀನಿ. ಸೊ ಇದನ್ನು ಸಹ ನಿಮಗೆ ಇದು ಉಪಯೋಗ ಆಗಲಿ, ನಾಳೆ ಎಕ್ಸಾಮ್ ಇದೆ ಅನ್ನೋ ದೃಷ್ಟಿಯಿಂದ ನಾನು ಈ ವಿಡಿಯೋನ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ವಾಚ್ ದಿಸ್, ಇದನ್ನು ನೋಡಿ, ಇದನ್ನು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಈ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಹೀಗೆ ಇನ್ನೊಂದು ವಿಡಿಯೋ ಜೊತೆ ನಾವು ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.